ಆಧ್ಯಾತ್ಮ ಗುರುಗಳೂ ಆಗಿರುವಂತಹ ಶ್ರೀಮಾನ್ ಈರಣ್ಣ ಕಾಡಪ್ಪನವರ್ಜಿ, ಸ್ನೇಹಿತರಾದಂತಹ ಈರಣ್ಣ ಯಾಳಗಿಯವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತ ಮಾತೆಗೆ ನಮ್ಮಿಂದ ಏನಾದ್ರೂ ಕೊಡುಗೆ ಕೊಡ್ಲಿಕ್ಕೆ ಆಗದೆ ಇದ್ರೂ ಚಿಂತೆ ಇಲ್ಲ, ನಮ್ಮ ಮಕ್ಕಳಿಂದ ಆದ್ರೂ ಏನಾದ್ರೂ ಕೊಡುಗೆಯನ್ನು ಕೊಡಿಸೋಣ ಅನ್ನುವಂತಹ ದೃಢ ಸಂಕಲ್ಪದಿಂದ ಬಂದಿರುವಂತಹ ಮಕ್ಕಳ ಪಾಲಕ ಪೋಷಕರಾದಂತಹ ಸಜ್ಜನ ಸಮಾಜ ಬಂಧುಗಳೇ ಮತ್ತು ಶ್ರದ್ಧೆಯ ತಾಯಿ ತಂಗಿಯರೇ, ಈ ಲಿಂಗಸೂರು ನಗರದ ನಗರವಾಸಿಗಳೇ, ಅಧಿಕಾರಿಗಳೇ, ಕಾರ್ಯಕ್ರಮವನ್ನ ವ್ಯವಸ್ಥಿತವಾಗಿ ನಡೆಸುವುದಕ್ಕೆ ಆಗಮಿಸಿರುವಂತಹ ಪೊಲೀಸ್ ಸಿಬ್ಬಂದಿ ವರ್ಗದವರೇ ಮತ್ತು ನಮ್ಮ ಈ ಭಾರತ ಮಾತೆಯ ನಿಸ್ವಾರ್ಥ ಕಾರ್ಯಕ್ರಮದ ಈ ಸೇವೆಯನ್ನ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ತೋರಿಸಿಕೊಡುವುದಕ್ಕೆ ಆಗಮಿಸಿರುವಂತಹ ನಮ್ಮ ಮಾಧ್ಯಮದ ಸ್ನೇಹಿತರೆ ಹಾಗೂ ಬಂಧು ಮಿತ್ರರೇ, ಮಾತಾ ಭೂಮಿ ಪುತ್ರೋಹಂ ಪೃಥ್ವಿಯಾಹ, ಈ ನೆಲವೇ ನಮ್ಮ ತಾಯಿ, ನಾವೆಲ್ಲ ಇದರ ಮಕ್ಕಳು. ಇದನ್ನ ಭಾರತೀಯರು ಸಾವಿರಾರು ವರ್ಷಗಳಿಂದಲೂ ಕೂಡ ನಂಬಿಕೊಂಡು ಬಂದಿದ್ದೇವೆ. ಇವತ್ತು ನಾವು ಕಾಶ್ಮೀರ ಯುದ್ಧದ ಬಗ್ಗೆ ಮಾತಾಡ್ತೀವಿ, ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡ್ತೀವಿ, 65ರಲ್ಲಿ ಪಾಕಿಸ್ತಾನ ಕಾಲಕ್ಕೆದರಿ ಜಗಳಕ್ಕೆ ಬಂದಿರತಕ್ಕಂತ ಘಟನಾವಳಿಗಳನ್ನ ನೆನಪಿಸ್ಕೊಳ್ತೀವಿ. ಬಟ್ ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದ್ರೆ ಭಾರತದ ವಿಭಜನೆಯೇ ಕಾರಣ. ಅಕಸ್ಮಾತ್ ಭಾರತದ ವಿಭಜನೆ ಆಗದೆ ಹೋಗಿದ್ರೆ ಇವತ್ತು ಕಾಶ್ಮೀರದ ಸಮಸ್ಯೆ ಇರ್ತಾ ಇರಲಿಲ್ಲ. ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾರತದ 527 ಜನ ವೀರ ಯೋಧರು ಪ್ರಾಣವೂ ಕೂಡ ಕಳೆದುಕೊಳ್ತಾ ಇರಲಿಲ್ಲ. ಆ ಐತಿಹಾಸಿಕ ಕ್ಷಣಗಳನ್ನ ನಿಮ್ಮ ಗಮನಕ್ಕೆ